ನಮಸ್ತೆ ಎಲ್ರಿಗೂ. ಇದು ಆಸೆ ಸೀರಿಯಲು ಇವತ್ತಿನ ಎಪಿಸೋಡು. ಇಲ್ಲಿ ಸೂರ್ಯನಿಗೆ ಬುಕ್ಕಿಂಗ್ ಆಗುತ್ತೆ. ಅದು ನೋಡಿದರೆ ಪೂಜೆನೇ ಆಗಿರ್ತಾಳೆ. ಪೂಜೆ ಬೇಕಂತಲೇ ಬಂದಿರೋದು, ಯಾಕೆಂದರೆ ರೋಹಿಣಿಯಲ್ಲಿರೋದು ಅವನ ಕ್ಯಾಬಲ್ಲಿ ಬಂದು ಮೊಬೈಲು ಹಾಳಾದಾಗೆ ನಾಟಕ ಮಾಡಿ ಅವನ ಮೊಬೈಲ್ ತಗೊಂಡು ವಿಡಿಯೋ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ. ಅದೇ ಥರ ಮೊಬೈಲ್ ಕೇಳ್ತಾಳೆ, ನನಗೆ ಚಾರ್ಜ್ ಇಲ್ಲ ಮೊಬೈಲಲ್ಲಿ, ಮೊಬೈಲ್ ಕೊಡಿ ಅಂತ. ಹಾಗೆ ಮೊಬೈಲ್ ಚೆಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನ್ರಿ ನೀವು ಮೊಬೈಲ್ ತಗೊಂಡಿದ್ದೀರಾ, ಫೋನೇ ಮಾಡ್ತಾಯಿಲ್ಲ ಅಂತ ಕೇಳ್ತಾನೆ. ಏನಿಲ್ಲ, ನಂಬರೇ ನೆನಪಾಗ್ತಿಲ್ಲ. ಹೌದಾ, ಇಲ್ಲಿ ನಿಮ್ಮ ಸ್ಟಾಪ್ ಬಂತು, ಇಳೀರಿ ಅಂತ ಇಳಿಸ್ತಾನೆ. ನಿಮ್ಮ ಸ್ಟಾಪೇ ನಿಮಗೆ ನೆನಪಿಲ್ಲ, ಬೇಗ ಇಳೀರಿ, ನಮಗೆ ಬೇರೆ ಇದು ಬರುತ್ತೆ ಅಂತ ಹೇಳ್ತಾನೆ. ಕಾಲು ಹುಷಾರಂತ ಹೇಳ್ತಾನೆ. ಅದಕ್ಕೆ ನನ್ನನ್ನು ಯಾರು ರೇಗಿಸಲ್ಲ ಅಂತ ಪೂಜೆ ಹೇಳ್ತಾಳೆ. ಹುಡುಗರೆಲ್ಲ ಚಿಕ್ಕ ಮಕ್ಕಳು ನೋಡಿ ಭಯಪಡ್ತಾರೆ. ಹುಷಾರಂತ ಅವಳು ಕೋಪ ಬರುತ್ತೆ ಅವಾಗ. ಇಲ್ಲಿ ರೋಹಿಣಿ ಫೋನ್ ಮಾಡ್ತಾಳೆ. ಏನೇ ಆಯಿತು, ಮೊಬೈಲ್ ಸಿಕ್ಕಿತ್ತಾ, ವೀಡಿಯೋ ಸಿಕ್ಕಿತ್ತಾ ಅಂತ. ಮೊಬೈಲ್ ಸಿಕ್ತು, ಗ್ಯಾಲರಿನೂ ಸಿಕ್ತು, ಆದರೆ ವೀಡಿಯೋನೂ ಸಿಕ್ಕಿಲ್ಲ ಅಂತ ಹೇಳ್ತಾಳೆ. ನಿನಗೆ ನಾನು ಹೇಳ್ದೆ ಒಂದು ಕೆಲಸ ಮಾಡಲಿಕ್ಕಾಗಲ್ಲ ಅಂತ ರೋಹಿಣಿ ಬೈತಾ ಇತ್ತಲ್ಲ. ಏನೇ ನಿನಗೆ ಕೊಚ್ಚ ಹಾಕ್ಲಿಕ್ಕೂ ಸ್ಕೆಚ್ ಹಾಕ್ಲಿಕ್ಕೂ ಡಿಫ್ರೆನ್ಸ್ ಇದೆ ಅಂತ ಪೂಜೆ ಹೇಳ್ತಾಳೆ. ಕಾರಲ್ಲಿ ಕೂತ್ಕೊಡ್ಲೆ ನಿನ್ನ ಬಗ್ಗೆ ತನಿಖೆ ಸ್ಟಾರ್ಟ್ ಮಾಡಿದೆ, ಇನ್ನೇನು ನಾನು ಮೊಬೈಲ್ನ ತಗೊಂಡು ಗ್ಯಾಲರಿ ಓಪನ್ ಮಾಡಿ ವೀಡಿಯೋ ಹುಡುಕ್ಬೇಕನ್ನುವಾಗ ನನ್ನ ಸ್ಟಾಪ್ ಬಂತು ಅಂತ ಹೇಳ್ತಾಳೆ. ಅಂದರೆ ಈ ಪ್ಲ್ಯಾನ್ ಹೋಯ್ತು. ಹೌದು, ಆದರೂ ಅವರು ಗಂಡ ಹೆಂಡತಿ ತುಂಬ ಇಷ್ಟಪಟ್ಕೊಳ್ತಾರೆ, ಎಷ್ಟು ಕ್ಯಾರಿಂಗ್ ಮಾಡ್ತಾರೆ ಗೊತ್ತಾ ಅಂತ. ಸುಮ್ಮನೆ ಇದೆ ಅಂತ ಬೈತಾಳೆ ರೋಹಿಣಿ. ಇದೇ ಫೋನ್ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಪೂಜೆ, ಇರೇ ಒಂದು ನಿಮಿಷ, ನನ್ನ ಹತ್ರ ಸೂರ್ಯ ಹೇಳ್ತಾ ಇದ್ದ, ಆ ಲೆಟ್ರ್ ಸ್ವಾಮಿ ಸಿಕ್ಕಾಕ್ಕೊಂಡ ಅಂತ, ನೀನು ಹುಷಾರಂತ ಹೇಳ್ತಾಳೆ. ಹಾಗೆ ಇಲ್ಲಿ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಮನೋಜ್ ಹೇಳ್ತಾನೆ. ನಾಳೆನೂ ಇದೇ ಥರ ರೊಟ್ಟಿ ಚಟ್ನಿ ಮಾಡೋವಂಥದ್ದಕ್ಕೆ ಅವಳು ಕೋಪ ಬರುತ್ತೆ ಮೀನನಿಗೆ. ಅಮ್ಮಣ್ಣಿ ಅವಳ ಗಂಡನಿಗೆ ಬೇಕಾದರೆ ಎಣ್ಣೆಣ್ಣು ಮಾಡಿಕೊಡ್ತಾಳೆ, ಇವನಿಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಹೋಗಿ ಕೈ ಹಾಕ್ಕೊಂಡು ಹೋಗು ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ, ನೀನು ಅವಳಕ್ಕೆ ತಿಂತೀಯ, ಇದನ್ನೇ ತಿನ್ನು ಸುಮ್ಮನೆ ಅಂತ. ಹಾಗೆ ಸೂರ್ಯ ಬರ್ತಾನೆ. ಸೂರ್ಯ ಬಂದು ಏನು ತಿಂಡಿ ಅಂತ ಕೇಳಿ ಮಾತಾಡ್ತಾ ಇರ್ತಾನೆ. ಹಾಗೆ ಪಿಂಗ್ಯ, ನಿನಗೆ ಲೆಟ್ರ್ ಕೊಟ್ಟದ್ದು ಯಾರಂತ ಗೊತ್ತಾಯ್ತೇನೆ ಅಂತ ಕೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಲೆಟ್ರ್ ಯಾರು ಕಳಿಸಿದಂತ ನಾನು ಕಂಡುಹಿಡಿತೀನಿ ಅಂತ. ಹಾಗೆ ರಂಗನಾಥ್ ಹೇಳ್ತಾರೆ, ಶಾಂತಿ ನೀನೇ ಬರೆದು ಇವನ ಕೈಯಲ್ಲಿ ಕೊಟ್ಟದಂತ ನೀನು ಒಪ್ಕೊ ಅಂತ ಸುಮ್ಮನೆ ಹೇಳ್ತಾರೆ. ಮತ್ತು ನೀನು ನೋಡಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ ಶಾಂತಿ ಹತ್ರ. ಇವನು ಬರ್ದಂತ, ಮತ್ತು ಅವನೇ ಬರ್ತದ್ದು, ಇಲ್ಲೇ ನೋಡಿ ಎಷ್ಟು ಜಗಳ ಮಾಡ್ತಾನೆ, ಹೊಡಿಲಿಕ್ಕೆಲ್ಲ ಹೋಗ್ತಾನೆ, ಇವನೇ ಮಾಡಿದ್ದಂತ. ಹಾಗೆ ಸೂರ್ಯ ಹೇಳ್ತಾನೆ, ನಿಮಗೆ ಏನು ಅನಿಸಿದ್ದು ಅನಿಸ್ಕೊಳ್ಳಿ, ಅದರ ಲೆಟ್ರ್ ಯಾರು ಬರ್ತದಂತ ನಾನು ಕಂಡು ಹಿಡಿದೆ ಅಂತ. ಇಲ್ಲಿ ರೋಹಿಣಿಗಂತೂ ಭಯ ಆಗುತ್ತೆ, ಯಾಕಂದರೆ ಅವಳು ಸಿಕ್ಕಿ ಹಾಕ್ಕೊಳ್ತಾಳೆ ಅಂತ. ಅವನು ಯಾರಂದರೆ ಯಾರು ಗೊತ್ತಾಯ್ತಂತ ರಂಗನಾಥ್ ಕೇಳ್ತಾರೆ. ಅದು ನಾನು ಇವನ ಮದುವೆ ಅವತ್ತು ಒಬ್ಬರು ಕಸ್ಟಮರನ್ನು ಗಾಡಿಯಲ್ಲಿ ಕುತ್ಕೊಳ್ಸಿ ಬಂದಿದ್ದೆ. ಇವನ ಮದುವೆ ಅವತ್ತು ಅವನು ಕಾರಲ್ಲಿ ಬರುವಾಗ ಏನೇನು ಹುಡುಗಿಯರ ಬಗ್ಗೆ ಮಾತಾಡ್ತಿದ್ದ, ಕೆಳಗೆಲ್ಲಿ ಸರಿಯಾಗಿ ಹೊಡೆದಿದ್ದೆ ಅವನೇ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ಸಲ ಅವನು ರೋಡಲ್ಲಿ ಹೋಗೋ ಒಂದು ಅಜ್ಜಿಗೆ ಹೊಡೆದು ಸೀದಾ ಹೋಗಿದ್ದ, ನನ್ನ ಕೈಗೆ ಸಿಕ್ಕಿ ಬಿದ್ದು ಮತ್ತು ನಾನು ಪೊಲೀಸರಿಗೆ ಕೊಟ್ಟಿದ್ದೆ ಅಂತ ಹೇಳ್ತಾನೆ. ಹಾಗೆ ದೇವಸ್ಥಾನದಲ್ಲೂ ಹಾಗೆ ಅವನಿಗೆ ಸರಿಯಾಗಿ ಬಾರಿಸಿದರೆ ಹುಡುಗಿಯರಿಗೆ ಚುಡಾಯಿಸಿದ್ದಕ್ಕೆ ಅಂತ ಹೇಳ್ತಾನೆ. ಅಂದರೆ ಅವನು ನಿನ್ನ ಕೋಪದಲ್ಲಿ ನನಗೆ ಲೆಟ್ರ್ ಬರೆಯುವುದಂತ ಮನೋಜ್ ಕೇಳ್ತಾನೆ. ಅವನು ನನಗೆ ಬರಿಬೇಕಿತ್ತು, ನಿಮಗೆ ಯಾಕೆ ಬರಿಬೇಕಿತ್ತು ನನ್ನ ಕೋಪದಲ್ಲಿ, ಅವನು ನಿಮ್ಮ ಕೇಸಲ್ಲಿ ಯಾವುದರಲ್ಲೂ ಲಾಕ್ ಆಗಿದ್ದೀರಾ ನೀವು ಅವನಿಗೆ, ಅದಕ್ಕೆ ಅಂತ ಹೇಳ್ತಾನೆ ಸೂರ್ಯ. ನಾನು ಅವನ ಮುಖನೇ ನೋಡಿಲ್ಲ ಅಂತ ಹೇಳ್ತಾನೆ. ಆದರೆ ಪೌಡ್ರ್ ಏನಾದರೂ ತಪ್ಪು ಮಾಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ನಾನು ಸುಮ್ಮನೆ ಇಲ್ವ, ನನಗೆ ಯಾಕೆ ಹೇಳ್ತೀರಾ ಅಂತ, ಸುಮ್ಮನೆ ಇರುವವರೇ ಸಮಸ್ಯೆ ತರೋದು ಅಂತ ಸೂರ್ಯ ಹೇಳ್ತಾನೆ. ಎಲ್ಲರಿಗೂ ಸಮಸ್ಯೆ ನೀನೇ, ಬೇರೆಯವರ ಹೆಸರು ಹೇಳಬೇಡ ಅಂತ ಮನೋಜ್ ಹೇಳ್ತಾನೆ. ನಿಮ್ಮ ತಮ್ಮನಿಗೆ ಯಾರು ನೆಮ್ಮದಿಯಾಗಿ ಇರೋದು ಇಷ್ಟ ಇಲ್ಲ ಅಂತ ಎದ್ದು ಹೋಗ್ತಾಳೆ. ಯಾಕೆ ಎದ್ದು ಹೋಗ್ತಿದ್ದೆ, ನನಗೆ ತಿಂಡಿ ಸಾಕು, ಪಾರ್ಲರ್ಗೆ ಹೋಗ್ಬೇಕಂತ ಹೋಗ್ತಾಳೆ. ಆಗ ರಂಗನಾಥ್ ಹೇಳ್ತಾನೆ, ಆದರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ಅವಾಗ ರೋಹಿಣಿ ಓಡ್ಕೊಂಡು ಬಂದು, ಬೇಡ ಮಾವ, ಆ ಥರ ಎಲ್ಲ ಬೇಡ, ಅವರು ನಮ್ಮ ಶಾಪಿಗೆ ಬರ್ತಾರೆ ಮತ್ತು ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೀತಾರೆ, ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ನೀನೇ ಒಪ್ಕೊಂಡು ನೀನೇ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಮನೋಜ್ ಹೇಳ್ತಾನೆ. ನಾನು ಯಾಕೆ, ನಾನು ಅವನನ್ನು ಇಟ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ ಸೂರ್ಯ. ಇಲ್ಲಿ ರೋಹಿಣಿಗೆ ಭಯ ಆಗುತ್ತೆ, ಅವನು ಸಿಕ್ಕಿ ಬಿದ್ದರೆ ನನ್ನ ವಿಷಯ ಗೊತ್ತಾಗುತ್ತೆ ಅಂತ. ಇಲ್ಲಿ ಸೂರ್ಯ ಬಂದು ಅವರ ತನ್ನನ ಹತ್ರ ಹೇಳ್ತಾನೆ, ಮೀನನಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಹೆಂಡತಿಯರ ಹತ್ರ ಇಲ್ಲ ಅಂತ. ಅದಕ್ಕೆ ರವಿ ಹೇಳ್ತಾನೆ, ನನ್ನ ಹೆಂಡತಿಗೆ ಏನು ಬರಲ್ಲ, ನಾನೇ ಅಡುಗೆಗೆ ಹೆಲ್ಪ್ ಮಾಡ್ತೀನಿ ಅಂತ. ಆವಾಗ ಮನೋಜ್ ಹೇಳ್ತಾನೆ, ಹೂ ಕಟ್ಟುವ ಮೀನನಿಗೆ ಹೆಲ್ಪ್ ಮಾಡೋಂತ ಇಲ್ಲ ಅಂತ ಹೇಳ್ತೀಯಲ್ಲ ಅಂತ. ಅದಕ್ಕೆ ಅವನು ಹೊಡಿಲಿಕ್ಕೆ ಹೋಗ್ತಾನೆ. ಕೋಪ ಬರುತ್ತೆ ಸೂರ್ಯನ. ಇಲ್ಲಿ ಮೀನ ಶ್ರುತಿ ಏನು ಬರೀತಾ ಇರ್ತಾಳೆ ಮೀನ. ಆವಾಗ ಶ್ರುತಿ ಬರ್ತಾಳೆ, ಏನು ಅಂತ ಕೇಳ್ತಾಳೆ. ಅದಕ್ಕೆ ಏನಿಲ್ಲ, 3 ದಿನ ಪೂಜೆಗೆ ಏನೆಲ್ಲ ತಿಂಡಿ ಮಾಡುವಂತ ಅಂದ್ಕೊಂಡಿದ್ದೀನಿ
ಅಂತ ಹೇಳ್ತಾಳೆ. ಅವಾಗ ರೋಹಿಣಿ ಬರ್ತಾಳೆ. ನೀವು ಇವರಿಗೆ ಹೆಲ್ಪ್ ಮಾಡುವ ರೋಹಿಣಿ ಅವರೇ, ಮೀನಾ ಅವರು ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತಲ್ಲ, ನಾವು ಹೆಲ್ಪ್ ಮಾಡುವ, ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡು ಅಂತ ಹೇಳ್ತಾಳೆ. ಆಗ ರೋಹಿಣಿ ಕೇಳ್ತಾಳೆ, ಅಲ್ಲ ನೀವು ಹಾವು ಮುಂಗಿಸ್ತಾರೆ ಜಗಳ ಮಾಡ್ತಿದ್ರೆ ಈಗೇನು ಕರೆಕ್ಟ್ ಇದ್ದೀರಾ ಅಂತ ಇವರಿಗೆ ಆಗುತ್ತೆ ಸಿಕ್ಕಿ ಬಿದ್ದಾಗೆ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಏನಿಲ್ಲ, ನನಗೆ ಮೆಣಸಿನಕಾಯಿ ಬಜ್ಜಿ ಇಷ್ಟ ಇಲ್ಲ, ಅದಕ್ಕೆ ಇವ್ರು ಮಾಡ್ತಾರೆ, ಈಗ ನನ್ನ ಏನೂ ಇಲ್ಲ ಬೇಕು ಅಂತ ನಾನು ಹೇಳ್ತಾ ಇದ್ದೆ ಅಂತ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ತಾರೆ. ನಾನೇನು ಮಾಡಲಿ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಪುಳಿಯೋಗರೆ ಗೊಜ್ಜು ಮಾಡಿ ಅಂತ. ಅಲ್ಲ ಇವತ್ತೇ ಮಾಡೋದಾ, ಇವತ್ತು ಗೊಜ್ಜು ಮಾಡಿದರೆ ಏನಾಗಲ್ಲ, ನಾಳ್ದು ನಾನು ಯೂಸ್ ಮಾಡ್ಕೊಳ್ಬೋದು ಅಂತ. ಹೌದಾ, ಆದರೆ ನಾಳ್ದು ಮಾಡ್ಕೊಳ್ತೀನಿ ಅಂತ. ಅದಕ್ಕೆ ಮೀನು ಹೇಳ್ತಾಳೆ, ಬೇಡ ನಾನೇ ಮಾಡ್ಕೊಳ್ತೀನಿ, ಅದಕ್ಕೆ ನಾನು ಬ್ಯುಸಿ ಇರ್ತೀನಲ್ಲ, ಬಿಸ್ನೆಸ್ ಅವರೇ ಅಂತೀಯಲ್ವಾ, ನೀವೇ ಮಾಡ್ಕೊಳ್ಳಿ ಅಂತ ಎದ್ದು ಹೋಗ್ತಾಳೆ. ಇಲ್ಲಿ ಮೀನು ರಂಗೋಲಿ ಎಲ್ಲ ಹಾಕಿ ದೇವರಿಗೆಲ್ಲ ಅಲಂಕಾರ ಮಾಡ್ತಾ ಇರುವಾಗ ಮನೋಜ್ ಬಂದು ಅರ್ಧ ಲೀಟ್ರ್ ಹಾಲಿಗೆ 1/4 ಚಮಚ ಕಾಫಿ ಪೌಡ್ರ್ ಹಾಕಿ ಡಿಕಾಕ್ಷನ್ ಹಾಕ್ಕೊಂಡು ಬಾ ಅಂತ ಯಾರಿಗೆ ಹೇಳ್ತೀರ ಅಂತ ಬೈತಾಳೆ. ನಾನು ಇಲ್ಲೇ ಮಲಗ್ತೀನಿ, ಕಾಫಿ ತಂದು ನನ್ನ ಎಬ್ಬಿಸು ಅಂತ. ಅವಾಗ ಮೀನು ಹೇಳ್ತಾಳೆ, ಹೋಗಲ್ಲೇ ಅಂತ ಬೈತಿದ್ದೆ, ಆದರೆ ನೀವು ನನ್ನ ಹಸ್ಬೆಂಡ್ ಗಂಡ ಅಂತ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾಳೆ. ನಿಮ್ಗೇನು ಬೇಕು ನಿಮ್ಮ ಹೆಂಡ್ತಿ ಅಮ್ಮನ ಹತ್ರ ಕೇಳಿ, ಅವ್ರೇನು ಕೆಲಸದವರಲ್ಲ ಅಂತ ಹೇಳ್ತಾನೆ. ಅಂದರೆ ನಾನು ಕೆಲಸದ, ಹೌದು, ನೀನು ಕೆಲಸದವ್ರಿಗೂ ಜೀತದಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾನೆ. ಇವಳಿಗೆ ತುಂಬ ಬೇಜಾರಾಗುತ್ತೆ ಮೀನನಿಗೆ. ಹಾಗೆ ಬೈತಾ ಇರುವಾಗ ಶಾಂತಿ ಓಡ್ಕೊಂಡು ಬರ್ತಾಳೆ. ಏನೇ ನನ್ನ ಮಗನಿಗೆ ನೀನು ಆ ಥರ ಎಲ್ಲ ಮಾತಾಡ್ತೀಯ ಅಂತ, ನೀವು ಅವ್ರು ಏನು ಮಾತಾಡಿದ್ರು ಅಂತ ಗೊತ್ತಿದೆಯಾ, ಹೋಗಿ ಕಾಫಿ ತಗೊಂಡು ಬಾ ಅಲ್ಲೇ ಅಂತ ಹೇಳಿದ್ರಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಏನೋ ನಿದ್ದೆಗನಲ್ಲಿ ಹೇಳಿರ್ಬೋದು, ನೀವು ಯಾಕಿದ್ದೀರ ಅಹಂಕಾರ ಮಾತಾಡ್ತೀರಾ ಅಂತ. ಇವಾಗ ಮನೋಜ್ ಹೇಳ್ತಾನೆ, ನಾನು ಆ ಥರ ಹೇಳಿಲ್ಲ, ನಾನು ಹೋಗಿ ನನಗೆ ತಲೆನೋವು ಆಗ್ತಿದೆ, ಕಾಫಿ ತಗೊಂಡು ಬನ್ನಿ ಅಂತ ಹೇಳಿದೆ, ಅದಕ್ಕೆ ನೀನು ಹೋಗಲ್ಲೇ ಅಂತ ಬೆಂಕಿ ಅಂತ ಬೈದ್ಲು ಅಂತ. ಅದಕ್ಕೆ ಮೀನು ಹೇಳ್ತಾಳೆ, ಅವಾಗ ಹೇಳಿಲ್ಲ, ಈಗ ಹೇಳ್ತೀನಿ, ಹೋಗಲೇ ಬೆಂಕಿ ಅಂತ ಹೇಳ್ತಾಳೆ. ಇಲ್ಲಿ ಶಾಂತಿ ಹೇಳ್ತಾಳೆ, ಮನೋಜ್ ಹೇಳ್ತಾನೆ, ಇಲ್ಲಿ ಪೂಜೆ ಮಾಡೋದು ಬೇಡ, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅಂತ. ಅದಕ್ಕೆ ಶಾಂತಿ, ಇಲ್ಲಿ ಯಾವುದೇ ಥರ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಮೀನು ಹೇಳ್ತಾಳೆ, ಮತ್ತು ಯಾವುದೇ ಸತ್ಯ ಗೊತ್ತಿಲ್ಲದೆ ಏನೇನು ಮಾತಾಡಬೇಡಿ ಅಂತ. ಆವಾಗ ಶ್ರುತಿನಿ ಅಲ್ಲಿಗೆ ಬರ್ತಾಳೆ, ಏನಾಯಿತು ಅಂತ ಕೇಳ್ತಾಳೆ. ಹಾಗೆ ರವಿ ಹೇಳ್ತಾನೆ, ಮನೋಜ್ ಏನಂತ ನಮಗೂ ಗೊತ್ತು, ಇದರಿಂದ ಪೂಜೆ ಎಲ್ಲ ನಿಲ್ಲಿಸೋದು ಬೇಡ ಅಂತ. ಬಟ್ ಶಾಂತಿ ಇಲ್ಲ, ಆಗಲ್ಲ ಅಂತಲೇ ಹೇಳ್ತಾಳೆ. ಇಲ್ಲಿ ಯಾವುದೇ ಥರ ಪೂಜೆ ಮಾಡೋದು ಬೇಡ, ಶ್ರುತಿ ಏನಮ್ಮ ಅಂತ ಕೇಳ್ತಾನೆ. ಅವಳು ಅಂತ ಹೇಳ್ತಾಳೆ. ಅದಕ್ಕೆ ಹೋಗಿ ಇದೆಲ್ಲ ಬಿಸಾಡು ಅಂತ ಮನೋಜನಿಗೆ ಹೇಳ್ತಾರೆ ಶಾಂತಿ. ಅದಕ್ಕೆ ರಂಗನಾಥ್ ಬರ್ತಾರೆ. ಇಲ್ಲಿ ರಂಗನಾಥ್ ಬಂದು ಹೇಳ್ತಾರೆ, ನೋಡು, ಕೋಪ ನೀನು ಕಮ್ಮಿ ಮಾಡ್ಕೊ, ನೀನು 20 ಲಕ್ಷ ತಗೊಂಡು ಹೋಗೋಗ್ಲೇ ಗೊತ್ತಾಗಿದೆ ನೀನು ಏನಂತ. ಆದರೆ ನಿಮಗೆ ಇಷ್ಟ ಇದ್ದರೆ ಇಲ್ಲಿ ಇರಿ, ಇಲ್ಲದ್ರೆ ರೂಮಲ್ಲಿ ಹೋಗಿ ಮಲಗಿ ಅಂತ ಹೇಳ್ತಾನೆ. ದೇವರ ಕಾರ್ಯನ ದೈವದ ಕಾರ್ಯನ, ಇಲ್ಲಿ ನನ್ನ ಮಾತು ಫೈನಲ್ ಅಂತ ಹೇಳ್ತಾನೆ ಮನೋಜ್. ಇಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ರಂಗನಾಥ್ ಮನೋಜನಿಗೆ ಬೆಲ್ಟಲ್ಲಿ ಸರಿ ಹೊಡಿತಾ ಇರ್ತಾರೆ ರೂಮಲ್ಲಿ. ಆಮೇಲೆ ರಂಗನಾಥ್ ಹೇಳ್ತಾರೆ, ನೀನು ಯಾರು ಪುಟ್ಕೋಸಿ ಈ ಥರ ಹೇಳಿಕ್ಕೆ, ಹೊರಗಡೆ ಬಂದು ಏನು ಹೇಳ್ತೀಯ, ಪೂಜೆ ನಡಿಬೇಕಂತ ಹೇಳಬೇಕಂತ ಸರಿ ಬಾರಿಸ್ತಾರೆ. ಇಲ್ಲಿ ಶಾಂತಿ ಹೇಳ್ತಾ ಇದ್ದ, ಮನೋಜನಿಗೆ ಇಷ್ಟ ಇಲ್ಲದಲ್ಲಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾ ಇರುವಾಗ ಅವನು ಬಂದು ಹೇಳ್ತಾನೆ, ಇಲ್ಲಿ ಪೂಜೆ ಮಾಡಬೇಕು ಹಂಗೆ ಹಿಂಗೆ ಅಂತ. ಯಾಕೆಂದರೆ ರಂಗನಾಥ್ ಸರಿ ಹೊಡಿದಿರ್ತಾರೆ, ಆ ಥರ ಎಲ್ಲ ಏನು ಮಾತಾಡಬಾರ್ದು ಅಂತ. ಅವರಿಗೂ ಸಾಕಾಗಿದೆ ಇವನು ಮಾಡುವ ಒಂದೊಂದು ಘನ ಕಾರ್ಯ ಮಾಡಿ. ಅದರಿಂದಾಗಿ ಈ ಎಪಿಸೋಡಲ್ಲಿ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ನೋಡುವ.